ಮಹಾನಗರಿ ಬೆಂಗಳೂರಿನಲ್ಲಿ ಈ ಆಸ್ತಿ ತೆರಿಗೆಯನ್ನು ವಸೂಲಿ ಮಾಡೋದೇ ಬಿಬಿಎಂಪಿಗೆ ಹರಸಾಹಸದ ಕೆಲಸ ಆಗಿಬಿಟ್ಟಿದೆ. ನೋಟಿಸ್ ಕೊಟ್ಟಿದ್ದಾಯಿತು, ಮನವಿ ಮಾಡಿಕೊಂಡಿದ್ದಾಯಿತು, ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ. ಹಾಗಾಗಿ ಆಸ್ತಿ ತೆರಿಗೆಯನ್ನು ಕಟ್ಟಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಬಿಬಿಎಂಪಿ ಮತ್ತೊಂದು ಹೊಸ ಪ್ಲಾನ್ಗೆ ಮುಂದಾಗಿದೆ. ಏನದು ಹೊಸ ಪ್ಲಾನ್? ಇಲ್ಲಿದೆ ನೋಡಿ ಡೀಟೇಲ್ಸ್. ಆಸ್ತಿ ತೆರಿಗೆ ಸಂಗ್ರಹಿಸಿದ ಕಂದಾಯ ಅಧಿಕಾರಿಗಳಿಗೆ ಬಿಸಿ, ವಲಯವಾರು ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸ್. ಆಸ್ತಿ ತೆರಿಗೆ ವಿಚಾರದಲ್ಲಿ ಬಿಬಿಎಂಪಿ ಗಂಭೀರವಾಗಿದೆ. ಜನರಿಗೆ ಕಾಟ ಕೊಡ್ತಾ ಆಸ್ತಿ ತೆರಿಗೆ ಕಟ್ಟದೇ ಇದ್ದ ಸಾರ್ವಜನಿಕರಿಗೆ ನೋಟಿಸ್ ನೀಡಿ ಕಾಟ ಕೊಡ್ತಾ ಇದ್ದಾರೆ. ಮಳಿಗೆಗಳನ್ನ, ಫ್ಯಾಕ್ಟರಿಗಳನ್ನ ಸೀಸ್ ಮಾಡ್ತಾ ಇದ್ದಾರೆ. ಈಗ ಆಸ್ತಿ ತೆರಿಗೆ ವಸೂಲಿ ಮಾಡದ ವಲಯವಾರು ಕಂದಾಯ ಅಧಿಕಾರಿಗಳಿಗೆ, ಎಆರ್ಒಗಳಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡ್ತಾ ಇದ್ದಾರೆ. ನೋಟಿಸ್ ನೀಡ್ತಾ ಇದ್ರು, ಯಾಕೆ ಆಸ್ತಿ ತೆರಿಗೆ ಕಲೆಕ್ಟ್ ಮಾಡಿಲ್ಲ ಅಂತ ಉತ್ತರಿಸುವಂತೆ ಸೂಚಿಸ್ತಾ ಇದ್ದಾರೆ. ಬೊಮ್ಮನಹಳ್ಳಿಯಲ್ಲಿ 7, ಸೌತ್ ನಲ್ಲಿ ಬಂದಿದೆ, ಈಸ್ಟ್ ನಲ್ಲಿ ಬಂದಿದೆ, 5 6 ಬರ್ತಾ ಇದೆ. ಸೌತ್ ಝೋನ್ ನಲ್ಲಿ 6 7, ಬೊಮ್ಮನಹಳ್ಳಿಯಲ್ಲಿ 7, ಈಸ್ಟ್ ನಲ್ಲಿ ಕೂಡ 5 ಈ ತರ ಬಂದಿದೆ. ಮತ್ತು ಪ್ರತಿಯೊಂದು ಝೋನ್ ನಲ್ಲಿ ಬರ್ತಾ ಇದೆ. ಅಧಿಕಾರಿಗಳ ಮೇಲೆ ಅವರಿಗೆ ನಾವು ನೋಟಿಸ್ ಕೊಟ್ಟು ಶಿಸ್ತಿನ ಕ್ರಮದಲ್ಲಿ ನೋಟಿಸ್ ಕೊಟ್ಟು ಕೇಳ್ತಾ ಇದ್ದೇವೆ. ಇನ್ನು ಬಿಬಿಎಂಪಿ ವ್ಯಾಪ್ತಿಯ ಪ್ರತಿ ವಲಯದಲ್ಲೂ 7-8 ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ದಾರಂತೆ. ಆಸ್ತಿ ತೆರಿಗೆ ವಸೂಲಿ ಮಾಡೋದಕ್ಕೆ ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ನೋಟಿಸ್ ಜಾರಿ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಕಂದಾಯ ಅಧಿಕಾರಿಗಳಿಗೆ ಬಿಸಿ. ಬೊಮ್ಮನಹಳ್ಳಿಯಲ್ಲಿ 7 ಅಧಿಕಾರಿಗಳಿಗೆ ನೋಟಿಸ್, ಬೆಂಗಳೂರು ದಕ್ಷಿಣದಲ್ಲಿ 7 ಅಧಿಕಾರಿಗಳಿಗೆ ನೋಟಿಸ್, ಬೆಂಗಳೂರು ಪಶ್ಚಿಮದಲ್ಲಿ 5 ಅಧಿಕಾರಿಗಳಿಗೆ ನೋಟಿಸ್, ಯಲಹಂಕ ವಲಯದಲ್ಲಿ 5 ಅಧಿಕಾರಿಗಳಿಗೆ ನೋಟಿಸ್, ಪೂರ್ವ ವಲಯದಲ್ಲಿ 5 ಅಧಿಕಾರಿಗಳಿಗೆ ನೋಟಿಸ್, ದಾಸರಹಳ್ಳಿಯಲ್ಲಿ 5 ನೋಟಿಸ್, ರಾಜರಾಜೇಶ್ವರಿಯಲ್ಲಿ 5 ನೋಟಿಸ್, ಮಹದೇವಪುರದಲ್ಲಿ 5 ನೋಟಿಸ್ ಕೊಡಲಾಗಿದೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಆಸ್ತಿ ತೆರಿಗೆ ವಸೂಲಿ ಮಾಡದ ಅಧಿಕಾರಿಗಳಿಗೆ ಬಿಬಿಎಂಪಿ ನೋಟಿಸ್ ಜಾರಿ ಮಾಡ್ತಿದೆ. 12 ದಿನಗಳ ಒಳಗಡೆ ಉತ್ತರಿಸುವಂತೆ ನೋಟಿಸ್ ನೀಡಿದ್ದು, ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ. ಲೋಕೇಶ್ ಕೊಡಗಾದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.